ನಮಸ್ಕಾರ. ತುಂಬ ವಿಶೇಷವಾಗಿ ಹೇಳುವಂಥ ಸಿನಿಮಾದ ಹೆಸರು 45 ಅಂದ ತಕ್ಷಣ ನಮಗೆ ಒಂದು ನೆನಪಾಗತ್ತೆ. ಏನಪ್ಪ ಅಂತಂದರೆ ಶಿವರಾಜ್ ಕುಮಾರ್, ರಾಜ್ ಬಿ ಶೆಟ್ಟಿ ಹಾಗೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು. ಈ ಮೂವರ ಈ ಒಂದು ಚಿತ್ರ ರಿಲೀಸ್ಗೆ ರೆಡಿ ಆಗಿದೆ. ಅದೆಷ್ಟು ಕ್ರೇಜ್ ಹುಟ್ಟಿಸಿದೆ ಅಂತಂದರೆ ಈಗಲೇ ಈ ಚಿತ್ರದ ಒಂದಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅನ್ನುವಂಥ ಕುತೂಹಲ ಸಹಜವಾಗಿ ಈ ಸಿನಿಮಾ ಬಗ್ಗೆ ಹುಟ್ಟಿಕೊಂಡಿರುವಂಥದ್ದು. ಕಾರಣ ಏನಪ್ಪ ಅಂತಂದರೆ ಇದು ಮಲ್ಟಿ ಸ್ಟಾರರ್ ಸಿನಿಮಾ. ಅದಕ್ಕೂ ಹೆಚ್ಚಾಗಿ ಡೈರೆಕ್ಟರ್ ಅರ್ಜುನ್ ಜನ್ಯ ಅವರ ಮೊಟ್ಟ ಮೊದಲ ನಿರ್ದೇಶನದ ಸಿನಿಮಾ. ಹಾಗೆಯೇ ಸಂಗೀತ ಕೂಡ ಇವರೇ ಕೊಟ್ಟಿರುವಂಥದ್ದು ತುಂಬ ವಿಶೇಷ. ಈಗ ವಿಷಯ ಏನಪ್ಪ ಅಂತಂದರೆ ಈ ಚಿತ್ರದ ಒಂದು ಟೀಸರ್ ಹೊರಗೆ ಬರ್ತಾ ಇದೆ. ಆ ಟೀಸರ್ನ ರಿಲೀಸ್ ಮಾಡ್ತೀವಿ ಅಂಥೇಳಿ ಮಾರ್ಚ್ 21ನೇ ತಾರೀಕು ಬೆಳಗ್ಗೆ ಈ ಒಂದು ವಿಷಯವನ್ನು ಸಿನಿಮಾ ತಂಡ ಹೇಳ್ಕೊಂಡಿರುವಂಥದ್ದು ಬೆಳಗ್ಗೆ 10 ಗಂಟೆಗೆ. ಅದರ ಪ್ರಕಾರ ಆ ಒಂದು ಅಧಿಕೃತ ಮಾಹಿತಿಯ ಆಧಾರದ ಮೇಲೆ ಮಾತಾಡ್ತಾ ಹೋದರೆ ಈ ಸಿನಿಮಾದ ಒಂದು ಟೀಸರ್ ಏನಿದೆ, ಸಿಹಿ ಮತ್ತು ಕಹಿ ಎರಡೂ ಫೀಲ್ ಕೊಡಬಹುದಾದಂಥ ಒಂದು ಟೀಸರ್ ಇದು. ಈ ಟೀಸರ್ನಲ್ಲಿ ಏನೆಲ್ಲ ಇರುತ್ತೆ ಅನ್ನುವಂಥ ಕುತೂಹಲ ಇದೆ. ಹಾಗೆಯೇ ಈ ಒಂದು ಚಿತ್ರದಲ್ಲಿ ಮತ್ತೇನೆಲ್ಲ ಕಾಣಿಸ್ಬೋದು, ಹಾಗೆಯೇ ಏನೆಲ್ಲ ಝಲಕ್ಕನ್ನು ಡೈರೆಕ್ಟರ್ ಅರ್ಜುನ್ ಜನ್ಯ ಕೊಡ್ತಾರೆ ಅನ್ನುವಂಥ ಕುತೂಹಲ ಕೂಡ ಇದೆ. ಸೊ ಆ ಲೆಕ್ಕದಲ್ಲಿ ಯುಗಾದಿ ಹಬ್ಬಕ್ಕೆ 45 ಚಿತ್ರದ ಟೀಸರ್ ರಿಲೀಸ್ ಆಗ್ತಾಯಿದೆ. ಅದು ಸಂಜೆ 6:45ಕ್ಕೆ. ಸೊ ಆ ಖುಷಿಯನ್ನು ಒಂದು ಪೋಸ್ಟರ್ ಮೂಲಕ ಸಿನಿಮಾ ತಂಡ ಹಂಚಿಕೊಂಡಿರುವಂಥದ್ದು. ಪೋಸ್ಟರ್ ನೋಡಿದರೆ ತುಂಬ ವಿಶೇಷವಾಗಿದೆ. ಒಂದು ಕಡೆ ಶಿವರಾಜ್ ಕುಮಾರ್ ಇದ್ದಾರೆ, ಮತ್ತೊಂದು ಕಡೆ ರಿಯಲ್ ಸ್ಟಾರ್ ಉಪೇಂದ್ರ ಇದ್ದಾರೆ, ಮಧ್ಯದಲ್ಲಿ ರಾಜ್ ಬಿ ಶೆಟ್ಟಿ ಇರುವಂಥದ್ದು. ಮೂರೂ ಪಾತ್ರದ 3 ಮುಖಗಳೇನಿದೆ ಆ ಮುಖಗಳ ಒಂದು ದರ್ಶನ ಈ ಒಂದು ಫೋಟೋದಲ್ಲಿ ಆಗುತ್ತೆ. ಅಷ್ಟು ವಿಶೇಷವಾದ ಒಂದು ಫೋಟೋಶೂಟ್ ಮಾಡಿಸಿ ಈ ಒಂದು ಡಿಸೈನ್ ಮಾಡಿ ಈ ಒಂದು ಪೋಸ್ಟರನ್ನು ಬಿಟ್ಟಿರುವಂಥದ್ದು. ಟೀಸರ್ ಬಿಡ್ತೀವಿ ಅಂತ ಹೇಳಲಿಕ್ಕೆ ಮಾಡಿಸಿದಂಥ ಪೋಸ್ಟರ್ ಅಂಥೇಳಿ ನಾವು ಹೇಳಬಹುದು. ಇನ್ನು ಚಿತ್ರದ ವಿಚಾರಕ್ಕೆ ಬಂದರೆ ರಮೇಶ್ ರೆಡ್ಡಿ ಅವರು ಈ ಚಿತ್ರಕ್ಕೆ ದುಡ್ಡು ಹಾಕಿರುವಂಥದ್ದು. ಅರ್ಜುನ್ ಜನ್ಯ ಅವರ ಸಂಗೀತ, ನಿರ್ದೇಶನ, ಕತೆ ಎಲ್ಲವೂ ಅರ್ಜುನ್ ಜನ್ಯ ಅವರ ಒಂದು ನೇತೃತ್ವದಲ್ಲಿ ಆಗಿರುವಂಥದ್ದು. ಅವರೇ ಇದಕ್ಕೆ ಮೂಲ ಪಿಲ್ಲರ್ ಅಂತ ಹೇಳ್ಬೋದು. ಈ ಒಂದು ಪಿಲ್ಲರ್ಗೆ ಸ್ಫೂರ್ತಿಯಾದಂಥವರು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಒಂದು ಸ್ಫೂರ್ತಿಯಿಂದಲೇ ಈ ಒಂದು ಚಿತ್ರ ಆಗಿರುವಂಥದ್ದು. ಡೈರೆಕ್ಷನ್ಗೆ ಅರ್ಜುನ್ ಜನ್ಯ ಬಂದಿರುವಂಥದ್ದು. ಇದು ಒಟ್ಟು ಮ್ಯಾಟ್ರ್. ಆದರೆ ಈ ಸಿನಿಮಾದ ರಿಲೀಸ್ ಡೇಟ್ ಅಂತ ಬಂದರೆ ಆಗಸ್ಟ್ 15, 2025 ಅಂದರೆ ಇದೇ ವರ್ಷ ಈ ಚಿತ್ರ ರಿಲೀಸ್ ಆಗ್ತಾ ಇದೆ. ಇನ್ನುಳಿದಂತೆ ಈಗ ಟೀಸರ್ ಬರುತ್ತೆ. ಟೀಸರ್ ಆದಮೇಲೆ ಒಂದೊಂದೇ ವಿಚಾರಗಳು ಹೊರಗೆ ಬರುತ್ತೆ ಅಂತ ಹೇಳ್ತಾ ನನ್ನ ಈ ಒಂದು ಮಾತು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋವನ್ನು ನೋಡಿದಂಥ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು.